ಮುದ್ದೆಯನ್ನು ಹೊತ್ತು ದನಕ್ಕೆ ನೀರು ಹಾಕೋದು, ಸೆಕೆ ತಡೆಯಲಿಕ್ಕಾಗೋದಿಲ್ಲ ಅಂತೇಳಿ. ಹಾಗೆಯೇ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗನ್ನು ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಗುಜ್ಜೆ ಕಳ್ಳಿಗೆ ಇವಾಗಂತೂ ಎಲ್ಲ ಕಡೆ ಹಲಸಿನಕಾಯಿ ಆಗುವ ಸಮಯ, ಹಾಗೆ ಕೆಲವು ಕಡೆ ಹಣ್ಣು ಕೂಡ ಆಗ್ತಾ ಇದೆ. ಹಾಗೆ ಕಳ್ಳಿಗೆ ಅಂತೂ ಈ ಟೈಮಲ್ಲಿ ಎಲ್ಲ ಕಡೆ ಸಿಗ್ತದೆ. ಹಾಗೆ ನಮಗೆ ಕೂಡ ಒಂದು ಕಳ್ಳಿಗೆ ತಂದಿದ್ರು. ಹಾಗೆ ಒಂದು ಚಿಕ್ಕ ಗುಜ್ಜೆ ಕಳ್ಳಿಗೆಯನ್ನು ಕಟ್ ಮಾಡಿ ಈ ಥರ ಒಂದು ದೊಡ್ಡ ಪೀಸ್ ಮಾಡಿ ತೊಗೊಂಡಿದ್ದೇನೆ. ನೋಡಿ ಎಷ್ಟು ದೊಡ್ಡ ಪೀಸ್ ನೋಡಿ. ಹಾಗೆಯೇ ಅರ್ಧ ಕಳ್ಳಿಗೆಯನ್ನು ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ ಅರ್ಧ ಕಳ್ಳಿಗೆಯನ್ನು ಈ ಥರ ಸಣ್ಣಗೆ ಕೊಚ್ಚಿ ತೊಗೊಂಡಿದ್ದೇನೆ. ಇದರಿಂದ ಇವಾಗ ನಾನು ಕಡಲೆ ಹಾಕಿ ಪದಾರ್ಥ ಮಾಡ್ತೇನೆ, ಅಂದರೆ ಗಸಿ ಮಾಡ್ತೇನೆ. ಇದನ್ನು ನಾನಿವಾಗ ಕಬಾಬ್ ಮಾಡ್ತೇನೆ, ಗುಜ್ಜೆ ಕಳ್ಳಿಗೆ ಕಬಾಬ್ ಮಾಡ್ತೇನೆ. ತುಂಬಾ ಚೆನ್ನಾಗಿ ರುಚಿಯಾಗಿ ಬರ್ತದೆ. ಯಾಕೆಂದರೆ ನಾನು ಮೊನ್ನೆ ಕಳೆದ ವಾರ ಮಾಡಿದ್ದೆ, ಹಾಗಾಗಿ ಇವಾಗ ಇದರ ಲಾಂಗ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಮೊನ್ನೆ ಶಾರ್ಟ್ ರೆಸಿಪಿಯನ್ನು ಹಾಕಿದ್ದೆ, ಹಾಗೆ ಇವತ್ತು ಲಾಂಗ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನೋಡಿ ಈ ಥರ ಕಟ್ ಮಾಡಿ ತೊಳೆದು ನೀರು ಹಾಕಿ ತೊಗೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದನ್ನು ಒಂದು 75% ಬೇಯಿಸ್ಕೊಳ್ತೇನೆ, ಜಾಸ್ತಿ ಬೇಯಿಸಬಾರ್ದು. ಹಾಗೆ ಇದನ್ನು ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಇವಾಗ ಉಪ್ಪನ್ನು ಹಾಕಿ ಬೇಯಿಸ್ತೇನೆ. ಅದು ಬೇಯೋಷ್ಟರೊಳಗೆ ಇದನ್ನು ಕೂಡ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಕಡಲೆ ಹಾಕಿ ನಾನಿಲ್ಲಿ ಗಸಿ ಮಾಡ್ತಿರೋದು. ಕಡಲೆಯನ್ನು ಆಲ್ರೆಡಿ ಬೇಯಿಸಿಟ್ಟಾಯಿತು, ಇನ್ನು ಇದನ್ನು ಬೇಯಿಸಿಕೊಳ್ತೇನೆ. ನೋಡಿ ಇವಾಗ ಇದು 50% ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೋಡಿ ನಮ್ಮ ಕರುವನ್ನು ಹೊರಗಡೆ ಕಟ್ಟಿದ್ದು, ಸ್ವಲ್ಪ ಸ್ವಲ್ಪ ಹುಲ್ಲು ತಿಂತದೆ ಅಲ್ವಾ, ಹಾಗಾಗಿ ಹೊರಗಡೆ ಕಟ್ಟಿದ್ದು. ಇವಾಗ ಇಲ್ಲಿ ಬಿಸಿಲು ಬಂತು, ಇನ್ನು ಒಳಗಡೆ ಕೊಂಡೋಗಿ ಕಟ್ತೇನೆ. ಇವಾಗ ನೋಡಿ ಮಲಗಿದ್ದು. ಅಮ್ಮ ಕರೀತಾ ಇದೆ ಇವಾಗ. ಒಳಗೆ ಬರ್ತೀಯಾ, ಒಳಗೆ ಬರ್ತೀಯಾ? ಅಮ್ಮ ಕರೀತಾ ಇದೆ, ಎಲ್ಲಿಗೆ ಹೋಗಿದ್ದಿ ನೀನು ಅಂತೇಳಿ. ನೋಡಿ ಕರೀದು. ಬಾ ಹೋಗುವ, ಒಳಗೆ ಹೋಗುವ. ಹೋಗುದು ಇವಾಗ ಹಾಲು ತಿನ್ನಲಿಕ್ಕೆ. ನೋಡಿ ಅಮ್ಮ ನೋಡಿ ಮಾಡೋದು. ಅಮ್ಮ ಕರೆಯುವುದು ನೋಡಿ. ಕುಡಿ, ಬೇಡವಾ ಅದು? ಇವಾಗ ಸ್ವಲ್ಪ ಬಾಯಾರಿಕೆ ಆಯಿತು, ಸ್ವಲ್ಪ ನೀರು ಕುಡ್ದಾಯಿತು. ಹಿಂಡಿ ಹಾಕಿ ನೀರಿಟ್ಟದ್ದು. ಇವಾಗ ಸಮಾಧಾನ ಆಯಿತು. ಇವಾಗ ಈ ನೀರಿನಿಂದ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ತೇನೆ. ಇವಾಗ ಈ ಪಾತ್ರೆಯಲ್ಲಿ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಇದಕ್ಕೆ 2 ಟೀ ಸ್ಪೂನ್ ಮೆಣಸಿನ ಹುಡಿಯನ್ನು ಹಾಕ್ತೇನೆ. ಅರಸಿನ ಹುಡಿಯನ್ನು ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕಾರ್ನ್ಫ್ಲೋರ್. ಇವಾಗ ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕೊಳ್ಳೋದು ಬೇಡ, ಯಾಕೆಂದರೆ ನಾವು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ. ಹಾಗೆ ಇವಾಗ ಮಸಾಲಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಲಿಂಬೆ ಹುಳಿ ರಸ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ಮಸಾಲ ಸ್ವಲ್ಪ ಇಳ್ಕೊಳ್ಳಿ, ಆಮೇಲೆ ಫ್ರೈ ಮಾಡ್ತೇನೆ. ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಒಂದು 15 ಮಿನಿಟ್ಸ್ ಆಯಿತು. ಇನ್ನು ಇದನ್ನು ಫ್ರೈ ಮಾಡ್ತೇನೆ. ನೋಡಿ ಇವಾಗ ಇದು ಫ್ರೈ ಅದು ಸಾಕು. ಆಲ್ರೆಡಿ ಸ್ವಲ್ಪ ಬೆಂದಿತ್ತಲ್ವ, ಹಾಗಾಗಿ ಬೇಗನೆ ಫ್ರೈ ಆಗ್ತದೆ. ನೋಡಿ ಗುಜ್ಜೆ ಕಳ್ಳಿಗೆ ಕಬಾಬ್ ರೆಡಿ ಆಯಿತು.
ಉಜ್ಜೆ ಕಳ್ಳಿಗೆ ಹಾಗೂ ಕಡಲೆ ಹಾಕಿ ಗಸಿ ಮಾಡಿದ್ದು ಈ ಥರ ಬಂದಿದೆ. ಅದೇ ರೀತಿ ಗಂಜಿ ರೆಡಿಯಾಗಿದೆ, ಕಬಾಬ್ ರೆಡಿಯಾಗಿದೆ, ಊಟ ಮಾಡೋದು. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ 12 ಗಂಟೆ ಕಳೆಯಿತು. ನಾನಿವಾಗ ಒಂದು ಮಾವಿನಕಾಯಿಯನ್ನು ಕೊಯ್ಲಿಕ್ಕಿಂತ ಮಾವಿನ ಮರದ ಹತ್ತಿರ ಬಂದಿದ್ದೇನೆ. ಸ್ವಲ್ಪ ಮಾವಿನಕಾಯಿ ಆಗಿದೆ. ಹಾಗೆ ಇವಾಗ ಬೆಳೆದದ್ದು ಒಂದು ಮಾವಿನಕಾಯಿಯನ್ನು ಕೊಯ್ತೇನೆ. ಇವತ್ತು ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಚಟ್ನಿ ಮತ್ತು ಇವತ್ತು ಗಂಜಿ. ಹಾಗಾಗಿ ಇವಾಗ ಮಾವಿನಕಾಯಿಯನ್ನು ಕೊಯ್ಯೋದು. ನೋಡಿ, ಕಳೆದ ವರ್ಷದಾಗೆ ಜಾಸ್ತಿ ಮಾವಿನಕಾಯಿ ಆಗಲಿಲ್ಲ, ಸ್ವಲ್ಪ ಆಗಿದೆ. ಕೆಲವು ತುಂಬ ಸಮಯದ ಮೊದಲಾಗಿತ್ತು, ಕೆಲವು ಇತ್ತೀಚೆಗಷ್ಟೇ ಹೂ ಹೋಗಿ ಆಗಿದೆ. ನೋಡಿ, ಇವಾಗ ಸಣ್ಣದಿದೆ. ಹಾಗೆಯೇ ಅಲ್ಲಿ ಕೂಡ ಇದೆ. ಇವಾಗ ಬೆಳೆದದ್ದು ಒಂದನ್ನು ಕೊಯ್ಯಬೇಕು. ಮೇಲ್ಗಡೆ ಇದೆ ಬೆಳೆದದ್ದು, ಒಂದು ದೋಂಟಿಯ ಸಹಾಯದಿಂದ ಇವಾಗ ಕೊಯ್ಯಬೇಕು. ನೋಡಿ, ಇನ್ನೂ ಕೂಡ ಹೂ ಇದೆ. ಹಾಗೆಯೇ ಹೂವಿನ ಜೊತೆಗೆ ಮರ ಫುಲ್ ಚೆನ್ನಾಗಿ ಚಿಗುರಿದೆ. ಈ ಮರ ಹೇಗೆ ಚಿಗುರಿದೆ ನೋಡಿ. ಅಲ್ಲಲ್ಲಿ ಹೂವಿದೆ. ಇವಾಗ ಕೊನೆಗೆ ಹೂ ಬಿಟ್ಟಿದೆ ಸ್ವಲ್ಪ. ನೋಡಿ, ಒಂದು ಮಾವಿನಕಾಯಿ ಕೊಯ್ದೆ. ಬೆಳೆದದ್ದು ಮೇಲ್ಗಡೆ ಇದೆ, ಕೆಳಗಡೆ ಇರುವುದನ್ನು ಮಾತ್ರ ಕೊಯ್ದೆ ನಾನು. ಸ್ವಲ್ಪ ಎಳತ್ತಿದೆ, ಆದರೆ ಚಟ್ನಿಗೆ ಪರವಾಗಿಲ್ಲ. ಒಂದು ಮಾವಿನಕಾಯಿಯನ್ನು ಕೊಯ್ದುಕೊಂಡು ಬಂದೆ. ಇವಾಗ ಬೇಗನೆ ಇದರಿಂದ ಚಟ್ನಿ ಮಾಡ್ತೇನೆ. ನೋಡಿ, ಮಧ್ಯಾಹ್ನಕ್ಕೆ ಚಟ್ನಿ ರೆಡಿ ಆಯಿತು. ಇವತ್ತು ಗಂಜಿ ಮತ್ತು ಚಟ್ನಿ, ಹಾಗೆಯೇ ಬೆಂಡೆಕಾಯಿ ಇದೆ. ಅದನ್ನು ಇವಾಗ ಕೊಯ್ದುಕೊಂಡು ತಂದು ಪಲ್ಯ ಮಾಡಬೇಕು. ಸೂಪರ್ ಆಗಿದೆ. ಎಷ್ಟು ಕೂಡ ಗಂಜಿ ಊಟ ಮಾಡ್ಬೋದು. ಹಾಗೆ ಇನ್ನು ಬೇಗನೆ ಬೆಂಡೆಕಾಯಿಯನ್ನು ಕೊಯ್ದುಕೊಂಡು ಬರ್ತೇನೆ. ಬೆಂಡೆಕಾಯಿಯನ್ನು ಕೊಯ್ದು ಅದರಿಂದ ಬೇಗನೆ ಒಂದು ಪಲ್ಯ ಮಾಡ್ತೇನೆ. ನೋಡಿ, ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು. ಹಾಗೆಯೇ ಮೊನ್ನೆ ಕೊಯ್ದದ್ದು ಕೂಡ 4 ಬೆಂಡೆಕಾಯಿ ಇದೆ. ಅದನ್ನೆಲ್ಲ ಹಾಕಿ ಇವಾಗ ಬೇಗನೆ ಪಲ್ಯ ಮಾಡ್ತೇನೆ. ಈ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅದಕ್ಕೆ ಏನಾದರೂ ಒಂದು ಹುಳಿ ಅಂಶ ಇರೋದು ಹಾಕಬೇಕು. ಇವಾಗ ಅಂಬಟೆಕಾಯಿ ಹಾಕಲಿಕ್ಕೆ ಅಂಬಟೆಕಾಯಿ ಇಲ್ಲ. ಹಾಗಾಗಿ ಇವಾಗ ಹುಳಿ ಅಂಶ ಇರೋದು ಬಿಂಬಳಿ ಅಥವಾ ದಾರೆಪುಳಿ ಹಾಕಬೇಕು. ಹಾಗಾಗಿ ಇವಾಗ ಬಿಂಬಳಿ ಕೂಡ ಸಣ್ಣದಿರೋದು, ಬೆಳೆಯಲಿಲ್ಲ. ದಾರೆಪುಳಿ ಫುಲ್ ಮರದಲ್ಲಿ ಆಗಿದೆ. ಹಾಗೆ ಅದರಿಂದ 2 ಕೊಯ್ದುಕೊಂಡು ಬರ್ತೇನೆ. ಬನ್ನಿ, ಇವಾಗ ಬೇಗನೆ ದಾರೆಪುಳಿ ಕೊಯ್ದುಕೊಂಡು ಬರೋಣ. ಎಸ್, ಮಧ್ಯಾಹ್ನ ಹೊತ್ತು ದನಕ್ಕೆ ನೀರು ಹಾಕೋದು, ಸೆಕೆ ತಡೆಯಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೆಳಗ್ಗೆ ಒಮ್ಮೆ ತೊಳೆದಾಗ್ತದೆ. ಹಾಗೆ ಮಧ್ಯಾಹ್ನದ ಹೊತ್ತು ನೀರು ಹಾಕೋದು. ನೋಡಿ, ನಿಮಗೆ ಹಾಕ್ಬೇಕಾ ನೀರು? ಇವಾಗ ಕರುವಿಗೆ ನೀರು ಹಾಕೋದು. ದನಕ್ಕೆ ಹಾಕಿ ಆಯಿತು. ಇದು ಕರುವಿಗೆ ನೀರು ಹಾಕೋದು. ಖುಷಿ ಆಗ್ತದೆ ಅದಕ್ಕೆ. ನೋಡಿ, ಮರದಲ್ಲಿ ಎಷ್ಟು ಸ್ಟಾರ್ ಫ್ರೂಟ್ ಇದೆ ನೋಡಿ, ತುಂಬ ಇದೆ. ಎಷ್ಟಾಗಿದೆ ನೋಡಿ ಇಡೀ ಮರದಲ್ಲಿ. ಈ ಸಲ ಫಸ್ಟ್ ಟೈಮ್ ಈ ಥರ ದಾರೆಪುಳಿ ಆಗೋದು. ಗಿಳಿ ಬರಲಿಲ್ಲ, ಇಲ್ಲದ್ರೆ ಗಿಳಿ ತಿಂದು ಖಾಲಿ ಮಾಡ್ತದೆ. ಈ ಸಲ ಗಿಳಿಗೆ ಕೂಡ ಬೇಡ ಅಂತ ಕಾಣಿಸ್ತದೆ, ಅಷ್ಟಾಗಿದೆ. ಎಲ್ಲ ಇವಾಗ ಹಣ್ಣಾಗ್ತಾ ಬಂದಿದೆ ನೋಡಿ. ಇಲ್ಲಿ ಟೊಮೆಟೊ ಹಣ್ಣು ಆಗಿದೆ.
ಹಾಗೆ ಅದನ್ನು ಕೂಡ ಕೊಯ್ದದ್ದು. ಹುಲ್ಲು ಜಾಸ್ತಿ ಬಂದಿದೆ, ಹಾಗಾಗಿ ಅಷ್ಟು ಚೆನ್ನಾಗಿ ಆಗಲಿಲ್ಲ ಗಿಡ. ನೋಡಿ ಇನ್ನೂ ಕೂಡ ಕಾಯಿದೆ. ಇಲ್ಲಿ ಕೂಡ ಕಾಯಿದೆ, ಇಲ್ಲಿದೆ, ಒಲ್ಲಿದೆ. ಇಲ್ಲಿ ಬೆಂಡೆಕಾಯಿ ಪಲ್ಯ ಆಗ್ತಾ ಇದೆ, ಇನ್ನು ಸ್ವಲ್ಪ ಬೇಯಲಿಕ್ಕಿದೆ. ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಅಡಿಕೆ ಸುಳಿಲಿಕ್ಕೆ ಬಂದಿದ್ದೇನೆ. ಯಾಕೆಂದರೆ ಮಳೆಗಾಲದಲ್ಲಿ ಬಿದ್ದ ಅಡಿಕೆ ಸ್ಟಾಕ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದರಲ್ಲಿ ತುಂಬ ಹಾಳು ಅಡಿಕೆನೇ ಇರ್ತದೆ. ಹಾಗಾಗಿ ಅದನ್ನು ಇವಾಗ ಸುಳಿಯೋದು. ಸ್ವಲ್ಪ ಸ್ವಲ್ಪ ಸುಳಿತಾ ಇವಾಗ ಮುಗಿತಾ ಬಂತು, ಇನ್ನು ಸ್ವಲ್ಪ ಇದೆ. ಅದನ್ನು ಇವಾಗ ನಾನು ಕಂಪ್ಲೀಟ್ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಅಡಿಕೆಯನ್ನು ಸುಳಿಯೋಣ. ಇನ್ನು ಒಂದು ಬಟ್ಟೆ ಆಗುವಷ್ಟು ಸುಳಿಲಿಕ್ಕೆ ಬಾಕಿ ಇದೆ, ಅದನ್ನು ಇವಾಗ ಬೇಗನೆ ಸುಳಿತೇನೆ. ಅಡಿಕೆಯನ್ನು ಸ್ವಲ್ಪ ಸ್ವಲ್ಪ ಸುಳಿಯೋದು, ಟೈಮ್ ಸಿಕ್ಕಾಗ ಸುಳಿಯೋದು. ಹಾಗೆ 1 ವಾರ ಆಯಿತು ಸ್ವಲ್ಪ ಸ್ವಲ್ಪ ಸುಳಿಯೋದು ಜಾನ್ ಮತ್ತು ನಾನು. ಹಾಗೆ ಇವಾಗ ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ಇವಾಗ ನಾನು ಬೇಗನೆ ಕಂಪ್ಲೀಟ್ ಮಾಡ್ತೇನೆ. ಆಮೇಲೆ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಗ್ತದೆ. ಹಾಲು ಕರೆಯೋದ್ರ ಮೊದಲು ಇದನ್ನು ಇವಾಗ ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಬೇಗನೆ ನಾನು ಸುಳಿತೇನೆ. ಹೇಗೂ ಎಲ್ಲ ಅಡಿಕೆಯನ್ನು ಸುಳಿದಾಯಿತು. ಇನ್ನು ಅಡಿಕೆಯನ್ನು ಹೆಕ್ಕಲಿಕ್ಕಿದೆ, ಅಂದರೆ ಅದರಲ್ಲಿ ಕಪ್ಪಿಗೆ ಇರುವುದು, ಅದೇ ರೀತಿ ಸಿಪ್ಪೆ ಹೋಗೋದು, ಅದನ್ನೆಲ್ಲ ಹೆಕ್ಕಿ ಸಪ್ರೇಟ್ ಮಾಡಲಿಕ್ಕಿದೆ. ಹಾಗೆಯೇ ಅದನ್ನು ಹೆಕ್ಕಿ ಸಪ್ರೇಟ್ ಮಾಡೋದಕ್ಕಿಂತ ಮೊದಲು ಹಾಲು ಕರೀಲಿಕ್ಕಿದೆ. ಬೇಗನೆ ಹಾಲು ಕರೆದು ಮತ್ತೆ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತೇನೆ. ನೋಡಿ ಹಾಲು ತಿನ್ನಲಿಕ್ಕೆ ಕಾಯ್ದು ನೋಡಿ. ಇವಾಗ ಹಾಲು ಕರೆದಾಯಿತು, ಇನ್ನು ಬೇಗನೆ ಒಂದು ಟೀ ಮಾಡಬೇಕು. ಟೀ ಕುಡಿದು ಮತ್ತೆ ಅಡಿಕೆಯ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು. ಹಾಲು ಕರೆದು ಬರುವಾಗ ಇಲ್ಲಿ ಮನ್ವಿ ತಳೆದು ಟೀ ರೆಡಿ ಆಯಿತು. ನೋಡಿ ಮನ್ವಿ ತಳ ಹತ್ರ ಹೇಳಿದೆ ಹಾಲು ಕರೆದು ಬರುವಾಗ ಟೀ ರೆಡಿ ಮಾಡು ಅಂತ. ಹಾಗೆ ಅವಳು ಟೀ ರೆಡಿ ಮಾಡಿದ್ಲು. ಹಾಗೇನೆ ನೋಡಿ ಎಗ್ ಪಪ್ಸ್. ಹಾಗೆ ಇವಾಗ ಟೀ ರೆಡಿ ಆಯಿತು. ಇನ್ನು ಪಪ್ಸ್ ಜೊತೆಗೆ ಟೀ ಕುಡಿಯೋದು. ಇವಾಗ ಟೀ ಕುಡ್ದಾಯಿತು. ಹಾಗೆ ಇನ್ನು ಬೇಗನೆ ಅಡಿಕೆಯ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು. ನೋಡಿ ಇವಾಗ ಈ ಥರದ್ದು ಒಂದು ಸಪ್ರೇಟ್ ಮಾಡಿದ್ದೇವೆ. ಹಾಗೆಯೇ ಇಲ್ಲಿ ಕರಿಗೋಟು ನೋಡಿ ಕಪ್ಪಾಗಿರುವ ಅಡಿಕೆಯನ್ನು ಕೂಡ ಸಪ್ರೇಟ್ ಮಾಡಿದ್ದೇವೆ. ತುಂಬಾ ಹಾಳಾಗಿದೆ, ಯಾಕೆಂದರೆ ಇದು ಮಳೆಗಾಲದಲ್ಲಿ ಬಿದ್ದ ಅಡಿಕೆ. ನೋಡಿ ಇದು ಕೂಡ ಹಾಗೆ. ಇನ್ನೂ ಇದರಲ್ಲಿ ಒಂದು ವಿಧದ್ದು ತೆಗಿಲಿಕ್ಕಿದೆ, ಅದನ್ನು ಇವಾಗ ಬೇಗನೆ ತೆಗೆದು ಮುಗಿಸಬೇಕು. ಇವಾಗ ಎಷ್ಟು ಕ್ಲೀನ್ ಮಾಡಿ ಆಯಿತು, 3 ವಿಧ ಮಾಡಿ ಆಯಿತು. ಇನ್ನು ಕೂಡ ಸ್ವಲ್ಪ ಬಾಕಿ ಇದೆ, ಅದನ್ನು ಇವನ್ನು ಬೇಗನೆ ಮಾಡಬೇಕು. ಮನ್ವಿತಾ ಕೂಡ ಮಾಡ್ತಾ ಇದ್ದಾಳೆ. ಅಡಿಕೆಯನ್ನು ಹೆಕ್ಕಿ ಆಯಿತು. ಹೆಕ್ಕುವಾಗ ನೋಡಿ ಅವಳಿ ಅಡಿಕೆ ಸಿಕ್ಕಿತ್ತು ನೋಡಿ. ಈ ಸಲ ಸ್ವಲ್ಪ ಅಲ್ವಾ ಅಡಿಕೆ ಇದ್ದದ್ದು, ಹಾಗಾಗಿ ಸ್ವಲ್ಪ ಸಿಕ್ಕಿತ್ತು. ಜಾಸ್ತಿ ಅಡಿಕೆ ಸುಳಿಯುವಾಗ ತುಂಬಾ ಇರ್ತದೆ. ಕಳೆ ಸಾರಿ ಕೂಡ ನಾನು ತೋರಿಸಿದ್ದೆ ನೋಡಿ ಯಾವ ಥರ ಇದೆ ಅಂತೇಳಿ. ಇದನ್ನು ಮೊಳಕೆ ಹಾಕಿದರೆ 2 ಗಿಡ ಆಗ್ತದೆ.